ಯಾವ ಸಮಯದಲ್ಲಿ ಭಗವಂತ ಯಾರ್ಯಾರನ್ನ ಕಳಿಸ್ಕೊಡ್ತಾರೋ ಅದನ್ನು ತೊಗೊಂಡ್ರೆ ಒಳ್ಳೆಯದು. ಅದೇನು ಹಿಂಗೆ ಹೇಳ್ತಾರೆ, ಇವ್ರು ಯಾರು, ಇವ್ರು ಎಲ್ಲಿಂದ ಬರ್ತಾರೆ, ಇವ್ರು ಯಾವ, ಇದೆಲ್ಲ ಕತೆ ಕೇಳಿದ್ರೆ ನಾನೇನು ಹೇಳೋಕ್ಕಾಗಲ್ಲ ಅಲ್ವಾ. ಇದೆಲ್ಲ ಕ್ರೇಜ್ ಜನಕ್ಕೆ ಇರುತ್ತೆ ಅಡ್ರೆಸ್ ಕೇಳ್ಕೊಳ್ಳೋದು ಇರಲಿ. ಆದರೆ ಒಂದಂತೂ ಸತ್ಯ, ನಮ್ಮಲ್ಲಿ ಇರ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಈಗ ರೋಗಗಳಿಗೆ ಬರಬೇಕಾದ್ರೆ ಅಶ್ವಿನಿ ನಕ್ಷತ್ರ ರೋಗ ಏನು ತೋರಿಸುತ್ತೆ. ನಾನು ಹೇಳಿದೆ, ಈಗ ಆಸ್ತಿ ಮಾಡೋಕ್ಕೆ, ಚಿನ್ನ ಬೆಳ್ಳಿ ಮಾಡೋಕ್ಕೆ, ಸಂಗ್ರಹ ಮಾಡೋಕ್ಕೆ, ದುಡ್ಡು ಸಂಗ್ರಹ ಮಾಡೋಕ್ಕೆ ಮಾಡ್ತಕ್ಕಂಥ ಹೋರಾಟ ಅಶ್ವಿನಿ ನಕ್ಷತ್ರದ ಕುಟುಂಬ. ಅಲ್ಲಿ ದೇವ್ರ ಒಡವೆ ಇರ್ಬೋದು, ಮನುಷ್ಯರ ಒಡವೆ ಇರ್ಬೋದು, ಅಕಸ್ಮಾತ್ ಅಕ್ಕ ತಂಗಿರ ಒಡವೆ ಇರ್ಬೋದು, ತೆಗೆದು ಇಟ್ಕೊಂಡ್ಬಿಟ್ಟಿರ್ತಾರೆ, ನಂದೇ ಇದು ನೀನು ಕೊಡಂಗಿಲ್ಲ ಅಂತ. ಈಗ ಅವರು ಸತ್ತ ಮೇಲೆ ಅವರಿಗೆ ಸುವರ್ಣ ದಾನ, ಚಿನ್ನವನ್ನ ದಾನ ಕೊಟ್ಟರೆ ಅವ್ರಿಗೆ ಮುಂದೆ ರಸ್ತೆ. ಸುವರ್ಣ ದಾನ ಕೊಟ್ಟರೆ ಇಲ್ಲಿ ಒಡೆದಿಟ್ಟವ್ರಲ್ಲ, ಇಟ್ಟು ಹೋದ್ರಲ್ಲ. ಈಗ ನೀವು ಇಟ್ಕೊಂಡು ನಮ್ಮ ಅಪ್ಪ ಮಡಗದ, ನಮ್ಮ ತಾತ ಮಡಗದ ಅಂದ್ರೆ ಹೆಂಗರ್ಥ? ಅದನ್ನ ನಾವು ದಾನ ಮಾಡಬೇಕು ಬೇರೆ. ಅದನ್ನೇ ಅಲ್ಲ, ಒಟ್ಟಿನಲ್ಲಿ ಸುವರ್ಣ ದಾನ. ಬೇರೆ ದಾರು ಯಾವುದೋ ಆಗ್ಬೋದು, ಅದನ್ನೇ ಕರಗಿಸ್ಕೊಡ್ಬೋದು ಅಥವಾ ಬೇರೆದು ಕೊಡ್ಬೋದು. ಒಟ್ಟಿನಲ್ಲಿ ಚಿನ್ನವನ್ನ ಗೊತ್ತಿಲ್ಲದ ರೀತಿಯಲ್ಲಿ ಬಂದಿತ್ತು, ಅದು ಮಕ್ಕಳಿಗಿಟ್ಟು ಹೋದ್ರು. ಈ ಕರ್ಮವನ್ನ ನೀವೇನಾರು ಅವ್ರಿಗೆ ತೀರಿಸ್ತಿಲ್ಲ ಅಂದ್ರೆ ಅವ್ರು ನಿಮ್ಮನ್ನು ಬಿಡಲ್ಲ. ಅವರೇ ನಿಮಗೆ ಬಂದು ಕಾಡಿಸುವಂತ ಶತ್ರುಗಳು ಮಕ್ಕಳ ರೂಪಲ್ಲಿ ಬಂದು ನಿಮ್ಮನ್ನು ಕಾಡಿಸ್ತಾರೆ. ಯಾಕೆ? ಚಿನ್ನ ಅಷ್ಟು ಮಾಡಿಟ್ಟಿದ್ದೆ, ಚಿನ್ನದಾನ ಕೊಡ್ಬೋದಾಗಿತ್ತಲ್ಲ ಅಂತ ಅವರು ಶಾಪ ಹಾಕ್ತಾ ಇರ್ತಾರೆ. ನಾವು ನಮ್ಮ ಅಪ್ಪ ಮಡಗ್ದ, ನಮ್ಮ ತಾತ ಮಡಗ್ದ ಅಂತ ಮೂಸಿ ಪಟ್ಟಿಂದು ಪಾಸ್ ಪಾಯ ಅಂತ ಯಾವನು ಹೊಡ್ಕೊಂಡು ಹೋಗ್ಬಿಡ್ತಾನೆ ಅಲ್ವಾ. ಮುಚ್ಚಿಟ್ರಲ್ಲ ನಮ್ಮ ಅಪ್ಪಂದು ಅಂತ, ಅದು ಹೋಯ್ತು, ಯಾವುದೋ ಹೋಯ್ತು, ಹೊಂಟೋಯ್ತು. ನಾನು ಅದು ಹೇಳ್ತೀನಿ, ಹೋಯ್ತು, ಅದು ನಿಮ್ದಲ್ಲ, ಹೋಯ್ತು ಅಲ್ವಾ. ಹಾಗಾಗಿ ಈ ಚಿನ್ನವನ್ನು ಅಶ್ವಿನಿ ನಕ್ಷತ್ರಕ್ಕೆ ದಾನ ಕೊಡ್ತಕ್ಕಂಥದ್ದು ಅಂತಕ್ಕಂಥದ್ದು ಕೊಟ್ಟಿಲ್ಲ. ಅಶ್ವಿನಿ ನಕ್ಷತ್ರ ಮಗು ಬಂದಿದ್ರೆ ಚಿನ್ನ ದಾನ ಕೊಡಿ. ಯಾರಿಗೆ? ಪುರೋಹಿತರಿಗಲ್ಲ. ಯಾವ ವಿಷಯಕ್ಕೆ? ಹುಟ್ಟಿದ ಮಗುವಿಗೆ ಚಿನ್ನವನ್ನು ಯಾವ ರೀತಿ ಧಾರಣೆ ಮಾಡಬೇಕು ಅಂತ ತಿಳ್ಕೋಬೇಕು. ಆ ಧಾರಣೆ ಮಾಡಬೇಕಾದ್ರೆ ಎಷ್ಟು ಧಾರಣೆ ಮಾಡ್ತಿರೋ ಅದು ತಾಯ್ತದ ರೂಪದಲ್ಲಿ ಮಾಡಬೇಕು. ಚಿನ್ನವನ್ನ ಮಗುವಿಗೆ ತಾಯ್ತ ರೂಪದಲ್ಲಿ ಮಾಡಬೇಕು. ಯಾಕೆ ಇಲ್ಲಿ ತಾಯ್ತ ಬಂತು? ಒಡವೆ ಯಾಕೆ ಬರಲಿಲ್ಲ ಅಲ್ವಾ? ಡಾಲರ್ ಮಾಡಿಸ್ಬೋದಾಗಿತ್ತು. ಅದಕ್ಕೆ ತಾಯ್ತ ಬಂತು ಅಂದ್ರೆ ಇವ್ರು ಮಾಡಿರೋ ಕೆಲಸ, ಸತ್ತಿರೋರು ಆ ತಾಯ್ತ ಹಾಕ್ಕೊಂಡೇ ವಾಮಾಚಾರ ಮಾಡಿರೋದು. ರಟ್ಟೆಗೊಂದು, ಕತ್ಗೊಂದು, ನಿಂಬೆಹಣ್ಣು ಇಟ್ಕೊಂಡು, ಬ್ಯಾಗಲ್ಲಿ ಇಟ್ಕೊಂಡು, ಕುಂಕುಮ ಇಟ್ಕೊಂಡು, ಕೆಲವು ಮಾಡಲ್ವೇನಮ್ಮ, ಬೈಕ್ ಇಟ್ಕೊಂಡಿರ್ತಾರೆ, ಅದೇನೋ ಒಂದಕ್ಕೆ ಒಟ್ಟಲ್ಲಿ ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ಆ ತಾಯ್ತ ರೂಪದಲ್ಲಿ ಹಾಕಿದಾಗ ಅವರು ಮನಃಶಾಂತಿ ಅಂತೆ. ಚಿನ್ನದ ತಾಯ್ತವನ್ನ ಆ ಮಗುವೇದ ಕತ್ತಿಗೆ ಧಾರಣೆ ಮಾಡ್ತಕ್ಕಂಥದ್ದು ಒಂದು ಭಾಗ. ಎಷ್ಟು ಚಿನ್ನವನ್ನ ಕತ್ತಿಗೆ ಧಾರಣೆ ಮಾಡ್ತಿರೋ ಮಗುಗೆ ಅಷ್ಟೇ ತೂಕದ ಸುವರ್ಣ ದಾನವನ್ನ ಪುರೋಹಿತರಿಗೆ, ಶ್ರೇಷ್ಠ ಜ್ಞಾನಿ ಪುರೋಹಿತರಿಗೆ ದಾನ ಮಾಡಬೇಕು. ಇದು ಮಾಡಿದಂತಹ ಸಮಸ್ಯೆಗೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟಿದ್ದೀವಿ, ನಮ್ಮ ದಯವಿಟ್ಟು ರಕ್ಷಣೆ ಮಾಡಿ ಅಂತ ಕೇಳ್ಕೊಂಡಂಗೆ. ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರಕ್ಕೆ ಒಳ್ಳೆಯದಾಗಕ್ಕೆ ಏನು ಮಾಡಬೇಕಪ್ಪ ಅಂತಕ್ಕಂಥ ಲೆಕ್ಕಾಚಾರಕ್ಕೆ. ಅದೇ ರೀತಿಯಾಗಿ ಅಶ್ವಿನಿ ನಕ್ಷತ್ರ ದೊಡ್ಡ ಸಮಸ್ಯೆ ಏನು, ಯಾಕದು ಮಾಡಬೇಕಾಗತ್ತೆ ಅಂದರೆ, ಊಹಾಪೋಹದ ರೋಗ ಅಂದರೆ ಅನುಮಾನದ ರೋಗ ಅಶ್ವಿನಿ ನಕ್ಷತ್ರದಿಗೆ ಇರುತ್ತೆ. ಊಹಾಪೋಹದ ಇದಕ್ಕೆ ಎಲ್ಲೇ ಮೆಡಿಷನ್ ಇಲ್ಲ. ಅನುಮಾನಕ್ಕೆ ಮೆಡಿಷನ್ ಇದೆಯೇನಮ್ಮ? ಸಾಧ್ಯನೇ ಇಲ್ಲ ಗುರುಗಳೇ. ಈ ಅಶ್ವಿನಿ ನಕ್ಷತ್ರಕ್ಕೆ ಈ ಅನುಮಾನದ ರೋಗ, ಅದು ಹೆಣ್ಣಿರ್ಲಿ ಗಂಡಿರ್ಲಿ, ಈ ಅನುಮಾನ ರೋಗ ಯಾಕೆ ಬರುತ್ತೆ ಅಂದರೆ ನಿದ್ದೆ ಬರಲ್ಲ. ಯಾರಿಗೆ? ಅಶ್ವಿನಿ ನಕ್ಷತ್ರ ಹುಟ್ಟಿದ ಹೆಣ್ಣಿರ್ಲಿ ಗಂಡಿರ್ಲಿ ನಿದ್ದೆ ಬರಲ್ಲ. ಅದರಲ್ಲೂ ಹೆಣ್ಣೇನಾರು ಅಶ್ವಿನಿ ನಕ್ಷತ್ರ ಆಗಿದ್ರೆ ಮೊದಲನೇ ಫಸ್ಟ್ ಪ್ರೈಸ್ ಬಂಜೇತನ. ಫಸ್ಟ್ ಪ್ರೈಸ್ ಯಾವುದು? ಬಂಜೇತನ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂತ ಹೇಳ್ಬೋದು, ನನಗೆ 5-6 ಸಮಯ ಅಂತ ಹೇಳ್ಕೊಡ್ತೀನಿ. ಇಲ್ಲ ಅಂತ ಹೇಳಮ್ಮ, ಇರ್ಬೋದು, 5-6 ಇರ್ಬೋದು. ಆದರೆ 5-6 ಹೆಂಗೆ ಬಂದದೆ ಅಂತ ಹೇಳ್ತೀನಿ ಇವಾಗ. ಇಲ್ಲಿ ನಮ್ದು ಏನು ಅಂದರೆ ಹೆಂಗಾರು ಆಗಲಿ ಬಂತು ತಾನೆ ಅಂದರೆ ನಾನೇನು ಹೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಬಂಜೇತನ ಅಂತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಹೆಣ್ಣು ಮಕ್ಕಳು ಸಿಗೋ ಗಿಫ್ಟ್, ಇರುವಂಥ ಗಿಫ್ಟ್ ಬಂಜೇತನ ಅಂತ ಇರುತ್ತೆ. ಅದು ಯಾವ್ಯಾವ ಥರ ಬರುತ್ತೆ ಅಂತಕ್ಕಂಥದ್ದು ಮೊದಲನೇ ಸ್ಟಾರ್ಟ್ ಆಗೋದು ಗರ್ಭಪಾತ. ಹೆಂಗಸರಿಗೆ ಪಾಪ ಗರ್ಭಪಾತಗಳು ಪದೇ ಪದೇ ಜಾಸ್ತಿ ಆಗ್ತಾ ಇರುತ್ತೆ. ಅದಾದಮೇಲೆ ಆಪರೇಷನ್ಗಳಿಗೂ ಹತ್ರ ಆಗ್ತಾ ಹೋಗುತ್ತೆ. ಹಿಂಗೆಲ್ಲ ಆಟ ಆಡಿ ಕೊನೆಗೆ ಮಗು ಬದುಕಬಹುದು, ಬದುಕದೇ ಇರಬಹುದು. ಈ ರೀತಿಯಾಗಿ ಕೊನೆಗೆ ಬಂಜೇತನ ಅಂತಕ್ಕಂಥ ಪಟ್ಟನ್ನು ಕಟ್ಕೋಬಹುದು. ಅಕಸ್ಮಾತಾಗಿ ಏನೋ ಪುನಃ ವಾಮಾಚಾರ ಮಾಡಿ ಅಲ್ಲಿ ಇಲ್ಲಿ ದೇವ್ರು ಬೇಡಿ ಉರುಳು ಸೇವೆ ಮಾಡಿ ಏನೋ ಮಾಡಿ ಒಂದು ಮಾಡ್ಕೊಂಡ್ರು ಅಂತ ಇಟ್ಕೋ, ಆ ಮಗು ಡಿಟ್ಟೋ ಜೆರಾಕ್ಸ್ ಮತ್ತೆ ರಿಪೀಟ್ ಇನ್ನು ಮತ್ತೆ ಬರುತ್ತೆ. ಈಗೇನು ಅಶ್ವಿನಿ ಹುಟ್ಟಿದೆ, ಆ ಊಹಾಪೋಹ ಅಂತ ಏನು ಹೇಳಿದೆ, ಅನುಮಾನ ಅಂತಕ್ಕಂಥದ್ದು ಏನಿದೆ, ಸಂಶಯ ಅಂತ ಹೇಳಿದೆ, ಅದು ಮಗು ಮತ್ತೆ ರಿಪೀಟ್ ಅಲ್ಲಿಗೆ ಹೋಗುತ್ತೆ.
ಅದಕ್ಕೋಸ್ಕರವಾಗಿ ರೋಗ ಎಲ್ಲೇ ಬರಲಿ ಯಾವ ಕಾರಣಕ್ಕೂ ತಲೆ ರೋಗ ಇರಬಾರ್ದು. ಯಾವುದಿರಬಾರ್ದು? ತಲೆ ರೋಗ ಇರ್ಬೋದು. ತಲೆ ರೋಗ ಬಂದರೆ ನೀವು ಯಾವುದೇ ಬ್ಲಡ್ ಚೆಕ್ ಮಾಡಿಸಿದ್ರು ನಿಮಗೆ ರಿಪೋರ್ಟ್ ಚೆನ್ನಾಗಿ ಬರಲ್ಲ. ಯಾಕೆ ಅಂದರೆ ಯಾರ ತಲೆ ಬಿಸಿ ಇರುತ್ತೋ ಅಂದರೆ ಒತ್ತಡ ಇರುತ್ತೋ ಅವ್ರಿಗೆ ಬ್ಲಡ್ ಚೆಕ್ ಮಾಡಿದ್ರು ಏನು ಪ್ರಯೋಜನಕ್ಕೆ ಬರಲ್ಲ. ಅಂದ ಮೇಲೆ ನಮ್ಮ ತಲೆ ಬಿಸಿ ಇರಬೇಕಂದ್ರೆ ಅಶ್ವಿನಿ ನಕ್ಷತ್ರ ತಲೆ ಮುಟ್ಟು ನೋಡಬೇಕು, ಗೊತ್ತಾಗತ್ತೆ. ಅವರೇ ಮುಟ್ಗಳಿಗೆ ಗೊತ್ತಾಗತ್ತೆ ಎಷ್ಟು ಬಿಸಿಯಾಗಿರುತ್ತೆ ಅಂತ. ಇದಕ್ಕೆ ರಿಪೇರಿ ನಿದ್ದೆ ಬರಲ್ಲ. ಹೆಂಗಿದೆ ವಿಚಾರ? ಯಾಕೆ ಬರಲ್ಲ ಗುರುಗಳೇ? ಅಲ್ವಾ?